ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ಸ್ನೇಹಿತರೆ, ತಮಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ನೇಹಿತರೆ, ಹಲವಾರು ಕಾರಣಗಳಿಂದಾಗಿ ನನಗೆ ಕಳೆದ 7 ದಿನಗಳಿಂದ ನಿಮಗೆ KCETನ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಕೆಲವೊಂದು ವಿಚಾರಗಳನ್ನು, ರಿಸಲ್ಟ್ ಬಗ್ಗೆ ಮತ್ತು ಕಟ್ ಆಫ್ ಬಗ್ಗೆ ಮಾತಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಸ್ನೇಹಿತರೆ, 30ನೇ ತಾರೀಕಿಗೆ KE ಅವರು ಫೈನಲ್ ಸ್ಕೋರ್ ಲಿಸ್ಟ್ನ ಬಿಟ್ಟಿದ್ದಾರೆ. ಯೂಶ್ವಲಿ ಲಾಸ್ಟ್ ಇಯರು ಫೈನಲ್ ಸ್ಕೋರ್ ಲಿಸ್ಟ್ನ ಬಿಟ್ಟಿರಲಿಲ್ಲ, ತಾತ್ಕಾಲಿಕ ಸ್ಕೋರ್ ಲಿಸ್ಟ್ ಮೇಲೆ ಡಿಸೈಡ್ ಆಗಿತ್ತು. ಬಟ್ ಈ ಸರಿ ಯಾಕೆ ಫೈನಲ್ ಸ್ಕೋರ್ ಲಿಸ್ಟ್ನ ಬಿಟ್ಟರು ಅಂದರೆ, ಲಾಸ್ಟ್ ತಾತ್ಕಾಲಿಕ ಸ್ಕೋರ್ ಲಿಸ್ಟಲ್ಲಿ ಸ್ವಲ್ಪ ಕೆಲವೊಬ್ರದ್ದು ಮಾರ್ಕ್ಸ್ಗಳು ವೇರಿಯೇಷನ್ ಆಗಿತ್ತು. ಹಾಗಾಗಿ ಆ ಒಂದು ವಿಚಾರಕ್ಕೆ 19ನೇ ತಾರೀಕುವರೆಗೂ ಕೆಲವೊಂದು ಆಕ್ಷೇಪಣೆಗಳನ್ನು ಮಾಡಿದರು. ಹಾಗಾಗಿ ಆ ಆಕ್ಷೇಪಣೆಗಳನ್ನೆಲ್ಲ ರಿವೈಸ್ ಮಾಡಿದ ಮೇಲೆ ಫೈನಲ್ ಸ್ಕೋರ್ ಲಿಸ್ಟ್ನ 30ನೇ ತಾರೀಕಿಗೆ ಬಿಟ್ಟಿದ್ದಾರೆ. ಎಲ್ಲ 41 ವಿಷಯಗಳ ಅಂತಿಮ ಅಂಕಪಟ್ಟಿಯನ್ನು ಅಧಿಕೃತ ವೆಬ್ಸೈಟಲ್ಲಿ ಲಿಂಕನ್ನು ಬಿಟ್ಟಿದ್ದಾರೆ. ಎಲ್ಲರ ಸ್ಕೋರ್ನ ಕಂಬೈನ್ಡ್ ಸ್ಕೋರ್ ಲಿಸ್ಟ್ನ PDF ಕಾಪಿಯಲ್ಲಿ ಬಿಟ್ಟಿದ್ದಾರೆ. ಇಂಡಿವಿಜುವಲ್ ಸ್ಕೋರ್ ಲಿಂಕ್ನೂ ಕೂಡ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳಿಗೆ ಅಂದರೆ ರಿಸಲ್ಟ್ ಮತ್ತು ಕಟ್ ಆಫನ್ನು ಯಾವಾಗ ಬಿಡ್ತಾರೆ ಅನ್ನೋ ಒಂದು ಮಾಹಿತಿ ತುಂಬ ಕಾಡ್ತಾ ಇದೆ. ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ರಿಸಲ್ಟ್ನ ಈ ವಾರ ಬಿಡ್ತಾರೆ ಅನ್ನೋ ಇದನ್ನು ಹಾಕಿದ್ದೆ. ಬಟ್ ಸ್ನೇಹಿತರೆ, ಅದು KE ಅವರು ಫೋನ್ ಮಾಡಿದಾಗ ನನಗೆ ಕೊಟ್ಟಂಥ ಮಾಹಿತಿ. ಹಾಗಾಗಿ ಈ ಸರಿ ನಾನೊಂದು 2-3 ಸರಿ ಕನ್ಫರ್ಮ್ ಮಾಡಿಕೊಂಡು ಆ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ನಾನು ಸ್ನೇಹಿತರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ಈ ದಿನ ಸುಮಾರು ಒಂದು 4 ಗಂಟೆ ಅಷ್ಟೊತ್ತಿಗೆ ಫೋನ್ ಮಾಡಿದ್ದೆ. ಅವ್ರು ಹೇಳಿದ ಒಂದೇ ವಿಚಾರ, ರಿಸಲ್ಟು ಯಾವಾಗ ಬಿಡ್ತಾರೆ ಅಂತ ಕೇಳಿದ್ದೆ. ಅವರು ಏನಂದರು, ಸರ್ ಮೊದಲಿಗೆ ಕಟ್ ಆಫ್ ಬಿಡ್ತೀವಿ, ನಂತರ ನಾವೇನು ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದರು. ಅದರ ಜೊತೆಗೆ ರಿಸಲ್ಟನ್ನು ಯಾವಾಗ ಬಿಡ್ತೀರಾ ಅಂತ ಕೇಳಿದೆ ನಾನು. ರಿಸಲ್ಟನ್ನು ಯಾವಾಗ ಬಿಡ್ತೀರಾ ಅಂತ ಕೇಳಿದ್ದಕ್ಕೆ ಅವರೇನು ಹೇಳಿದರು, ಮುಂದಿನ ವಾರ 100% ರಿಸಲ್ಟನ್ನು ಬಿಡ್ತೀವಿ. ಯಾವ ದಿನ ಅಂತ ನಾನು ಕನ್ಫರ್ಮ್ ಆಗಿ ಕೇಳಿದಾಗ ದಿನಗಳು ಅಂತ ಹೇಳಲಿಕ್ಕಾಗಲ್ಲ, ಒಟ್ಟಿನಲ್ಲಿ ನಿಮಗೆ ರಿಸಲ್ಟು ಮುಂದಿನ ವಾರ ಅಂದರೆ ಯಾವ ತಾರೀಕು ಆಗುತ್ತೆ, ಇವತ್ತೇನು ಡೇಟು 2ನೇ ತಾರೀಕು, ಇವತ್ತು ಗುರುವಾರ, ಶುಕ್ರವಾರ 3ನೇ ತಾರೀಕು, ಶನಿವಾರ 4, ಭಾನುವಾರ 5, ಮೋಸ್ಟ್ ಪ್ರಾಬಬ್ಲಿ 6, 7, 8ನೇ ತಾರೀಕು. ಆ ಒಂದು ದಿನಗಳಲ್ಲಿ ರಿಸಲ್ಟ್ ಬರುವಂಥ ಎಲ್ಲ ಸಂಭವಗಳಿದೆ. ಇದು KEನ ಹೆಲ್ಪ್ಲೈನಿಗೆ ಫೋನ್ ಮಾಡಿದಾಗ ಬಂದಿರುವಂಥ ಮಾಹಿತಿ. ಇದರಲ್ಲಿ ನಾನು ನಿಮಗೆ ಪದೇ ಹುಸಿ ಸುಳ್ಳು ಮಾಹಿತಿನ ಕೊಡಲಿಕ್ಕೆ ನಾನು ಬಯಸಲ್ಲ. ಹಾಗಾಗಿ ಇದು ನಾನು ಫೋನ್ ಮಾಡಿ ಕನ್ಫರ್ಮ್ ಮಾಡಿಕೊಂಡಿರುವಂಥ ಮಾಹಿತಿ. ಸೋಮವಾರ ಬರ್ಬೋದು, ಮಂಗಳವಾರ ಬರ್ಬೋದು, ಬುಧವಾರ. ಇದು 100% 6ನೇ ತಾರೀಕಿನ ನಂತರ ಅಂತ ಲಾಸ್ಟ್ ಟೈಮ್ ಫೋನ್ ಮಾಡಿದಾಗಲೂ ಕೂಡ ಹಾಗೆ ಹೇಳಿದರು. ಅದನ್ನು ಇನ್ನೊಂದು ಸರಿ ಕನ್ಫರ್ಮ್ ಮಾಡಿಕೊಂಡು ನಿಮಗೆ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ. ತಮಗೇನಾದರೂ ನನ್ನ ಒಂದು ಹಳೆಯ ವಿಡಿಯೋ ಮೇಲೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮೆ ಕೇಳ್ತೀನಿ. ಇದೊಂದು ಮಾತ್ರ 100% ಪಕ್ಕಾ ಮಾಹಿತಿ. ನೀವು ಈ ರಿಸಲ್ಟನ್ನು ಸೋಮವಾರ ಅಥವಾ ಮಂಗಳವಾರ ಎಕ್ಸ್ಪೆಕ್ಟ್ ಮಾಡ್ಬೋದು 100%. ಥ್ಯಾಂಕ್ ಯು. ನಿಮಗೇನಾರ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.